ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರ್ಜೋರೆ, ಯಾಕ್ರಿ ಇವತ್ತು ಒಂಥರ ಇದ್ದೀರಾ? ನಾನೇನು ಹಾ, ಒಂಥರ ಅಲ್ಲ, ನಾನು ನಾನಾ ಥರ ಇರ್ತೀನಿ. ಓಹೋ, ಗೊತ್ತಾಯ್ತು ಬಿಡಿ. ತಮಾಷೆ ಮಾಡ್ತಿದ್ದೀರಾ? ಸದ್ದು, ತಮಾಷೆಗೆ ಇಲ್ಲಿ ಅವಕಾಶವೇ ಇಲ್ಲ. ಜೈ ಮುಗೋರ್. ಓಹೋ, ಮುಗೋರ ಏನ್ರಿ ಅದು? ಹೋಗ್ರಿ, ನೀವು ತುಂಬಾ ಕಾಮಿಡಿ ಮಾಡ್ತೀರ. ಆಹಾ, ಏನ್ರಿ ಗಿರ್ಜಾ, ಸಾಂಬಾರ್ ಇಷ್ಟೊಂದು ಗಮ್ಮಂತಿದೆ. ಹೌದಾ, ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಜಾಸ್ತಿ ನೀರ್ ಹಾಕಿ ಅನ್ನನ ಮೆದುಗ್ ಮಾಡ್ಕೊಂಡ್ರೆ ಮಿದ್ಕೊಂಡೆ ತಿನ್ಬಿಡ್ಬೋದು. ಹಾಗಿದ್ರೆ ತಗೊಳ್ಳಿ. ಅಯ್ಯಯ್ಯೋ, ಬೇಡ ಬಿಡ್ರಿ, ಇಷ್ಟ ಆಯ್ತು ಅಂತ ಹೇಳ್ದೆ ಅಷ್ಟೇ. ಅಯ್ಯೋ ಪರವಾಗಿಲ್ಲಪ್ಪ, ಹೆದರ್ಕೊಳ್ಬೇಡಿ, ತಗೊಳ್ಳಿ. ಅದು ಸಾರ್ ಮಾಡಿಲ್ಲ ಅಂತ ಹೇಳೋದಕ್ಕೆ ಗಂಡನ ಹತ್ರ ಹೆದರ್ಕೋಬೇಕು, ಸಾರ್ ಬೇಡ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಯಾಕೆ ಹೆದರ್ಕೋಬೇಕು? ಈಗ ನೀವು ತಗೋಬೇಕಷ್ಟೇ. ಇಷ್ಟೊತ್ತು ಬಲವಂತ ಮಾಡ್ತಿದ್ದೀರಾ. ಬಿಟ್ಟಿಯಾಗಿ ಬರೋ ಸಾರು ಯಾಕೆ ಬೇಡ ಅನ್ಬೇಕು? ಆದ್ರೆ ಲೋಟ ತಂದಿಲ್ವೇ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ತಗೊಳ್ಳಿ, ತಗೊಳ್ಳೋಗಿ. ಏನ್ರಿ ಗಿರ್ಜಾ, ಇದು ಲೋಟ ತಗೊಂಬಂದ್ರೇನೆ 4 ಮಾತಾಡ್ತಿದ್ರಿ, ಇವತ್ತು ಪಾತ್ರೆನೇ ಕೊಡ್ತಿದ್ದೀರಾ? ದಾನ ಕೊಡೋದ್ರಲ್ಲಿ ಒಂಥರ ಸುಖ ಇದೆ ಕಣ್ರಿ ಸಂಧ್ಯಾ ಅವ್ರೆ. ನಾನೇನೋ ಸುಮ್ಮನೆ ಹೇಳ್ದೆ, ನೀವು ಅದನ್ನೇ ಇಟ್ಕೊಂಡಿದ್ದೀರಲ್ಲ. ಪರವಾಗಿಲ್ಲ, ಬೇಡ ಬಿಡಿ ಗಿರಿಜಾ. ಅಂದ್ರೆ ಚೆನ್ನಾಗಿಲ್ಲ ಅಂತನಾ? ನಾನ್ ಮಾಡಿದ್ ಹಿಡ್ಸಿಲ್ವಾ? ಅದೇನ್ ಟೈಟ್ ಬಟ್ಟೆನಾ ಇಡ್ಸಲ್ಲ ಅನ್ನೋದಕ್ಕೆ? ಇಡೀ ಪಾತ್ರೆನೇ ಕೊಡ್ತಿದ್ದೀರಲ್ಲ, ಅದಕ್ಕೆ ಬೇಡ ಅನ್ನಪ್ಪ. ಈಗ ನೀವು ತಗೋತಿರೋ ಇಲ್ವೋ ಅಷ್ಟು ಹೇಳಿ ಸಾಕು. ಮಿಕ್ಕಿದ್ದನ್ನ ಏನ್ ಮಾಡ್ಬೇಕು ಅಂತ ನಾನ್ ನೋಡ್ಕೋತೀನಿ. ತಗೋತೀನಿ. ಯಪ್ಪ, ರಾಮಚಂದ್ರನ ಪೂಜಿಸಿ ಸೇವಿಸಿ. ರಾತ್ರಿ ಐರನ್ ಮಾಡಿಟ್ಟಿದ್ನಲ್ಲ ಗಿರೇ, ಐರನ್ ಮಾಡಿಟ್ಟಿದ್ದ ಬಟ್ಟೆ ಕಾಣಿಸ್ತಾ ಇಲ್ಲ ಗಿರೇ. ಮನುಷ್ಯ ಕಾಣೆ ಆದ್ರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಪ್ರಕಟಣೆ ಕೊಡಬಹುದು. ಬಟ್ಟೆನೇ ಕಾಣೆ ಹಾಕ್ಬಿಟ್ರೆ ಏನು ಅಂತ ಪ್ರಕಟಣೆ ಕೊಡೋದು? ಮ್ಯಾಟ್ರೇ ಸಿಗಲ್ಲ ಗಿರೇ. ಗಿರೇ, ಬಂದಿದ್ದೀನಿ ಅಂತ ಹೇಳಕ್ಕಾಗಲ್ವಾ? ಎಷ್ಟು ಭಯ ಆಯ್ತು ಗೊತ್ತಾ? ನಾನ್ ಬಂದೆ, ನಾನ್ ನಿಂತೆ, ನಾನ್ ನೋಡ್ದೆ. ಯಾಕೆ ಕಾಣ್ಲಿಲ್ವೇನು? ರಿಲ್ಯಾಕ್ಸ್, ಬೆನ್ನಿಂದ ಬಂದು ನಿಂತ್ಕೊಂಡು ಕಾಣ್ಲಿಲ್ವೇನು ಅಂತ ಕೇಳಿದ್ರೆ ನನ್ನ ಬೆನ್ನಿಗೆ ಏನು ಕಣ್ಣ ಇದೆ ಅಥವಾ ನನ್ನ ಬೆನ್ನನ್ನೇ ಕಣ್ಣು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಕಲ್ಪನಾ ತರ ಮಾತಾಡಿದ್ರೆ ಸಾಯಿ ಕುಮಾರ್ ತರ ಮಾತಾಡಕ್ ನನಗೂ ಬರುತ್ತೆ. ಹೌದು ಅಂದ್ರೆ ಒಳ್ಳೇದೇ. ಇನ್ನೊಬ್ರ ತರ ನಾವಿಲ್ದೇ ಇರಬಹುದು, ಆದ್ರೆ ಇನ್ನೊಬ್ರ ತರ ಮಿಮಿಕ್ರಿ ಮಾಡ್ಬೋದಲ್ವೇನು? ಹೋಗಿರಿ, ಯಾಕೆ ಬೆಳಬೆಳಗ್ಗೆ ಹಿಂಗ್ ಟಾರ್ಚರ್ ಕೊಡ್ತಾ ಇದ್ಯಾ? ನೀನ್ ನಾರ್ಮಲ್ ಆಗೇ ಮಾತಾಡ್ತಾ ಇಲ್ವಲ್ಲೇ? ರಾತ್ರಿ ಐರನ್ ಮಾಡಿಟ್ಟು ಶರ್ಟು ಪ್ಯಾಂಟು ಎಲ್ಲಿ? ಅದನ್ನ ಹೇಳ್ಬೋದ್ಲು. ಹಾ, ಆ ಪ್ಯಾಂಟ್ ಶರ್ಟಾ ಕೊಟ್ಬಿಟ್ಟೆ. ಕೊಟ್ಟು ಬಿಟ್ಟೆ. ಅಯ್ಯೋ ಗಿರಿ, ಅದೇನ್ ಕೊಳೆ ಆಗಿರ್ಲಿಲ್ಲ, ಏನಕ್ಕೆ ಡ್ರೈ ವಾಶ್ ಕೊಟ್ಟೆ? ಡ್ರೈ ವಾಶ್ ಅಲ್ಲ ಅಂದ್ರೆ ವಾಶ್ ಔಟ್ಗೆ. ವಾಶ್ ಔಟ್ ಅಂದ್ರೆ ಪಾತ್ರೆ ಮಾರೋ ಇಸ್ಮಾಯಿಲ್ ಬಾಯಿಗೆ ನಿಮ್ ಶರ್ಟು ಪ್ಯಾಂಟನ್ನ ಕೊಟ್ಬಿಟ್ಟೆ. ಇಸ್ಮಾಯಿಲ್ ಬಾಯಿ ಕೊಟ್ಬಿಟ್ಯಾ? ಕೊಟ್ಬಿಟ್ಟೇನು ಕಾಫಿ ಮಾಡೋ ಪಾತ್ರೆ ತಗೊಂಡ್ಯಾ ಇಲ್ಲ ಅನ್ನ ಬಡಿಸೋ ಸೌಟ್ ತಗೊಂಡ್ಯಾ? ಖುಷಿ ತಗೊಂಡೆ, ಸಂತೋಷ ತಗೊಂಡೆ. ಖುಷಿಗೆ ಸಂತೋಷಕ್ಕೆ ಕೊಟ್ಯಾ? ಏ ಗಿರಿ, ಆ ಪ್ಯಾಂಟ್ ಶರ್ಟ್ ಹೊಲ್ಸೋದಕ್ಕೆ ನಾನು 500 ರೂಪಾಯಿ ಕೊಟ್ಟಿದ್ದೀನಿ. ಖುಷಿ ಕೊಟ್ಲಂತೆ, ಖುಷಿಗೆ. ಕೊಡೋದ್ರಲ್ಲಿ ಒಂಥರ ಸುಖ ಇದೆ ಅಂದ್ರೆ. ಅಯ್ಯೋ ಗಿರಿ, ಏನೇ ಮಾತಾಡ್ತಾ ಇದೀಯ ನೀನು? ನಿನಗೆ ತಲೆಗೆಲ್ಲ ಕೆಟ್ಟಿದ್ದೀನಿ. ನನಗೇನು ಏನ್ ಮಾತಾಡತ್ತೀರಿ ನೀವು? ಖಬರ್ ಆಯ್ತೋ ಇಲ್ಲ ನಿಮ್ಗ? ಏ ಗಿರಿ, ಏನ್ ಇದಕ್ಕಿದಂಗೆ ಕರ್ನಾಟಕದ ಮೂಲೆ ಮೂಲೆ ಸುತ್ಕೊಂಡು ಬರ್ತಾ ಇದೆಯಾ? ನಾನೇನು ಬೇರೆ ಥರ ಹೇಳಲಿಲ್ಲ, ಲಾಸ್ ಆಯ್ತಲ್ಲ ಅಂತ ಹೇಳಿದೆ ಅಷ್ಟೇ. ಹೋಗ್ಲಿ ಬಿಡು. ಬೇರೆ ಶರ್ಟು ಪ್ಯಾಂಟು ಒಣಗಾಕಿರ್ತೀಯಲ್ಲ,
ಅದನ್ನೇ ಹಾಕೊಂಡು ಹೋಗ್ತೀನಿ. ಓ ಗಿರಿ, ಟೈಮ್ ಆಯ್ತು, ಬೇಗ ಬಾ. ಹೊಟ್ಟೆ ಅನಕೊಂಡ ಓಡಾಡ್ತಾ ಇದೆ. ಬಂದೆ ತಂದೆ. ನಾನ್ ಬಂದೆ. ನಾಷ್ಟ ಬಡಿಸ್ಲೇನ್ರಿ? ಇದೇನಮ್ಮ ನಾಷ್ಟ ಬಡಿಸ್ಲೇನ್ರಿಂದ ಒಳ್ಳೆ ಉತ್ತರ ಕರ್ನಾಟಕದವ್ರ ಥರ ಮಾತಾಡ್ತಿದ್ಯಲ್ಲ. ಸುಮ್ನೆ ತಮಾಷೆಗೆ. ಪರವಾಗಿಲ್ಲ, ಬಡಿಸಮ್ಮ. ಅಮ್ಮ ತಾಯೇ, ಊಟ ಇದ್ರೆ ಹಾಕಮ್ಮ ಒಂಚೂರು. ಹಸ್ವಾಗ್ತಿದ್ಯೇನಪ್ಪ? ಬಂದೆ ತಂದೆ. ಹುಡ್ಸಿದ್ಯಾವ್ರು ಹುಲ್ ಮೇಯ್ಸಂಗಿಲ್ಲ. ಬಂದಪ್ಪ, ಬಂದೆ ಏ ಗಿರಿ, ಬಂದೆ ಬಂದೆ. ಅಕ್ಕ ಅಕ್ಕ ನಿಂತ್ಕೊಳ್ಳೆ. ಗಿರ್ಜಮ್ಮ ನಿಂತ್ಕಡಿ ಮರ್ರೆ. ಅಪ್ಪ ಏನಪ್ಪ ಮಾಡ್ತಾ ಇದ್ದಾಳೆ ಇವಳು? ಅವಳ ಭಾಷೆ, ಅವಳ ನಡವಳಿಕೆ ಎಲ್ಲ ವಿಚಿತ್ರವಾಗಿದೆಯಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ ಕಣೋ. ಅವಳ ಮುಖದಲ್ಲಿ ಏನೋ ಬದಲಾವಣೆ ಆಗ್ತಿದೆ. ಏನು ಅಂತ ಗೊತ್ತಿಲ್ಲ. ಏನಾಗಿರ್ಬೋದು? ಅಕ್ಕಂಗೆ ನಿಜವಾಗ್ಲೂ ಏನೋ ಆಗಿದೆ. ಆ ಟ್ರಂಕಿಂದನೇ ಏನಾದರೂ ಸಮಸ್ಯೆನಾ? ಗಿರಿ, ಗಿರಿ, ಕೂಗಿದ್ರು ಹೋಗ್ತಾನೆ ಇದೆಯಲ್ಲ, ಎಲ್ಲಿ ಹೋಗಿದ್ದೆ? ಭಿಕ್ಷದವನಿಗೆ ತಿಂಡಿ ಕೊಡಕ್ ಹೋಗಿದ್ದೆ. ಪಾತ್ರೆ ಸಮೇತ. ಅಷ್ಟು ಕೊಟ್ಬಿಟ್ಟೆ. ಪಾಪ ಅವನು ಎಷ್ಟು ಖುಷಿ ಪಟ್ಟ ಗೊತ್ತಾ? ದಾನ ಕೊಡೋದ್ರಲ್ಲಿ ಎಷ್ಟು ಖುಷಿ ಇದೆ, ಸಂತೋಷ ಇದೆ. ಬಿಟ್ಕೊಡೋದ್ರಲ್ಲಿ ಏನೋ ಆನಂದ ಇದೆ. ಅಲ್ಲಪ್ಪ, ಇವಳಿ ಥರ ತಿಂಗಳಿಗೊಂದ್ಸರಿ ಬದಲಾಗ್ಬಿಟ್ರೆ ನಾವೆಲ್ಲೋಗಿ ಸಾಯೋದು. ಹೊಟ್ಟೆ ಹಚ್ಚಿದ್ದೆ ಕಣೋ. ಕಾಶವ್ರೆ, ಅಪ್ಪನಿಗೆ ಏನಾದ್ರು ತಿಂಡಿ ವ್ಯವಸ್ಥೆ ಮಾಡಿ. ಬಾವ ನಿಮಗೆ? ನಾನು ಆಫೀಸ್ ಹತ್ರ ತಿನ್ಕೊಳ್ತೀನಿ. ಯಜಮಾನ್ರೆ, ತಿಂಡಿ ಬಗ್ಗೆ ಟೆನ್ಷನ್ ಮಾಡಬೇಡಿ, ನಾನೇ ತಿಂಡಿ ತಗೋಬತ್ತೆ. ಎಲ್ಲ ಇಲ್ಲೇ ತಿಮ್ಮ. ಬೇಗ ತಂಬರ. ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.